ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿ ಅಂತ. ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್ ಆಗುತ್ತೆ. ಸೊ ನಿಮಗೊಂದು ಕ್ವಿಕ್ ಇಂಟ್ರೊಡಕ್ಷನ್ ಕೊಡಬೇಕು ನನ್ನ ಬಗ್ಗೆ ಅಂದರೆ, ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಎಲ್ಲ ಬಾಯ್ಸ್ಗೂ ಒಂದು ಡ್ರೀಮ್ ಇರುತ್ತೆ. ನಮ್ಮದೊಂದು ಡ್ರೀಮ್ ಏನಂದರೆ ಕವಾಸಾಕಿ ನಿಂಜಾ 650. ಸೊ ನಿಮಗೆ ಒಂದು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಬೈಕ್ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು. ಸೊ ದಿಸ್ ಈಸ್ 2025 ಇಯರ್ ಮಾಡೆಲ್ ಕವಾಸಾಕಿ ನಿಂಜಾ 650. ನೋಡ್ಬೋದು, ಇಟ್ಸ್ ಅ ಪ್ಯಾರಲಲ್ ಟ್ವಿನ್ ಇಂಜಿನ್ ವಿತ್ 650 cc, 68 horse power, 68 Newton meters of torque ಇದೆ. ಸೊ ಮೈಲೇಜ್ ಬಂದ್ಬಿಟ್ಟು ಎಲ್ಲರೂ ಫಸ್ಟ್ ಅದೇ ಕೇಳೋದು. 20 km/L ಕೊಡುತ್ತೆ. ಆಮೇಲೆ ನಿಮಗೆ ಇದರಲ್ಲಿ ಕವಾಸಾಕಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಗುತ್ತೆ ಗೈಸ್, ವಿಚ್ ಇಸ್ ವೆರಿ ಯೂಸ್ಫುಲ್. ಒಂಥರ ಸ್ಕೆಚಿ ಕಂಡೀಷನ್ಸ್ ಆಗಲಿ, ನಿಮಗೆ ರೋಡ್ ಗ್ರಿಪ್ ಆಗಲಿ, ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಬಿಟ್ಟರೆ ಸ್ಟ್ಯಾಂಡರ್ಡ್ ಇದೆ ABS. ಸೊ ABS is ಸ್ಟ್ಯಾಂಡರ್ಡ್ ಇನ್ ದಿಸ್ ಬೈಕ್. ಅದು ಬಿಟ್ಟರೆ ಇದು ಕವಾಸಾಕಿ ರೇಸಿಂಗ್ ಟೀಮ್ KRT ಎಡಿಷನ್ ಅಂದ್ಬಿಟ್ಟು ಬರೋದೇ ಒಂದು ಸ್ಕೀಮಲ್ಲಿ, ಪೈಂಟ್ ಸ್ಕೀಮಲ್ಲಿ. ಸೊ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ 2026 ಮಾಡಲಲ್ಲಿ. ಸೊ ಯು ಕ್ಯಾನ್ ಸೇ ಇಟ್ಸ್ ಯುನೀಕ್ ಕಲರ್ ಅಂದ್ಬಿಟ್ಟು. ಅದು ಬಿಟ್ಟರೆ ನಿಮಗೆ ಇದು ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಕೇಳ್ಬೋದು ನೀವು. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 10 lakhs ಬೀಳುತ್ತೆ. ಸೊ ಆ್ಯಂಪಲ್ ಅಮೌಂಟ್ ಆಫ್ ಪವರ್ ಇದೆ ಗೈಸ್. ನೀವು ಬೆಂಗಳೂರಲ್ಲಿ ಓಡಿಸ್ಬೇಕಂದ್ರೆ ಬೆಸ್ಟ್ ಬೈಕು. ಅರ್ಗಾನಾಮಿಕ್ಸ್ ನೋಡಿ, ಕಂಫರ್ಟೇಬಲ್ ಅರ್ಗಾನಾಮಿಕ್ಸ್ ಇದೆ, ಅಪ್ರೈಟ್ ಹ್ಯಾಂಡಲ್ ಬಾರ್ಸ್ ಇದೆ. ಸೊ ತೀರಾ ಕಮಿಟೆಡ್ ಪೊಸಿಷನ್ನು ಇಲ್ಲ. ಅದಾದಮೇಲೆ ಇಟ್ಸ್ ಅ ಸ್ಪೋರ್ಟ್ಸ್ ಟೂರರ್, ಇಟ್ಸ್ ನಾಟ್ ಅ ಸೂಪರ್ ಸ್ಪೋರ್ಟ್. ಸೊ ವೆರಿ ಕಂಫರ್ಟೇಬಲ್ ಟು ರೈಡ್ ಇನ್ ಸಿಟಿ ಆ್ಯಸ್ ವೆಲ್ ಆ್ಯಸ್ ಹೈವೇ ಕ್ರೂಸಿಂಗ್ ಆಗಲಿ, ನಿಮಗೆ ಟೂರಿಂಗ್ ಆಗಲಿ ಏನಾದರೂ ಮಾಡ್ಬೋದು ನೀವು ಇದರಲ್ಲಿ. ವೆರಿ ವರ್ಸಟೈಲ್ ಮಿಷಿನ್. ಆ್ಯಂಡ್ ಕವಾಸಾಕಿ ಆ್ಯಸ್ ಯು ನೋ, ಇಟ್ಸ್ ನೋನ್ ಫಾರ್ ದ ರಿಲಯಬಿಲಿಟಿ, ಸ್ಮೂತ್ ಇಂಜಿನ್ಸು, ಮೇಂಟೆನೆನ್ಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವು. ಸರ್ವಿಸ್ ಕಾಸ್ಟ್ ಎಷ್ಟಂದರೆ ಒಂದು ಅರೌಂಡ್ 6,000 ಆಗುತ್ತೆ ಎವ್ರಿ ಸರ್ವಿಸು, ಕನ್ಸ್ಯೂಮೇಬಲ್ಸು. ಸೊ ಇದಕ್ಕೆ ಏನೇನು ಚೇಂಜಸ್ ಮಾಡಿದ್ದೀನಿ ಅಂದರೆ, ಫ್ರೇಮ್ ಸ್ಲೈಡರ್ಸ್ ಹಾಕ್ಸಿದ್ದೀನಿ, ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ದೀನಿ, ಟ್ಯಾಂಕ್ ಪ್ಯಾಡ್ ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಇಟ್ಸ್ ಅ ಸ್ಟಾಕ್ ಗಾಡಿ, ಏನು ಎಕ್ಸಾಸ್ಟ್ ಎಲ್ಲ ಏನೂ ಹಾಕ್ಸಿಲ್ಲ. ಇಟ್ಸ್ ಅ ಬೋನ್ ಸ್ಟಾಕ್ ಗಾಡಿ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ಒಳ್ಳೆ TFT ಸ್ಕ್ರೀನ್ ಕೊಡ್ತಾರೆ. 4.3 inches TFT ಸ್ಕ್ರೀನ್ ಇದೆ. ಸೊ ವೆರಿ ಲೆಜಿಬಲ್. ನೋಡ್ತಾ ಇರ್ಬೋದು ನೀವು. 4,300 kilometers ಓಡಿಸಿದ್ದೀನಿ ಆಲ್ರೆಡಿ. ಎಕ್ಸಾಕ್ಟ್ಲಿ ಜುಲೈ 2025 ತೊಗೊಂಡಿದ್ದು. ಇವಾಗ ಜುಲೈ 2026. ಸೊ 1 year ಆಯಿತು. ಓನರ್ಶಿಪ್ ರಿವ್ಯೂ ಕೊಡ್ಬೋದು ಇವಾಗ ನಾನು ಹೆಂಗಿದೆ ಅಂತ. ಸೊ ಐ ಹ್ಯಾವ್ ಟೇಕನ್ ಇಟ್ ಆನ್ ಹೈವೇಸ್, ಟೇಕನ್ ಇಟ್ ಫಾರ್ ಟೂರಿಂಗ್. ಐ ಆಲ್ಸೋ ಡೂ ಆಫೀಸ್ ಕಮ್ಯೂಟ್ಸ್ ಇನ್ ದಿಸ್. ನಾಟ್ ಎವ್ರಿ ಟೈಮ್. ಬೇರೆನೂ ಒಂದು ಏಪ್ರಿಲ್ ಅದು ಮೋಪೆಡ್ ಇದೆ SR 125, ಅದರಲ್ಲಿ ಕೂಡ ಮಾಡ್ತೀನಿ ಆಫೀಸ್ ಕಮ್ಯೂಟ್ಸ್. ಬಟ್ ಇವಾಗ ರೀಸೆಂಟ್ಲಿ ಐ ಆಮ್ ಗೋಯಿಂಗ್ ವಿತ್ ದಿಸ್ ಒನ್ ಓನ್ಲಿ. ಅಂದರೆ ಇದೇ ಬೈಕ್ ತೊಗೊಂಡು ಹೋಗ್ತೀನಿ ಆಫೀಸ್ಗೆ. ಸೊ ವೆರಿ ವೆರಿ ಕಮ್ಯೂಟರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಈ ಬೈಕು. ಅದು ಬಿಟ್ಟರೆ ಅಡ್ಜಸ್ಟಬಲ್ ಲಿವರ್ಸ್ ಇದೆ, ಬ್ರೇಕು ಆ್ಯಸ್ ವೆಲ್ ಆಸ್ ಕ್ಲಚ್ಗೆ. ಸೊ ಇಟ್ಸ್ ವೆರಿ ಹೆಲ್ದಿ, ಐ ಮೀನ್ ಹೆಲ್ಪ್ಫುಲ್. ಅದು ಬಿಟ್ಟರೆ ನಿಮಗೆ ಇದು ಮಿರರ್ಸ್, ರೇರ್ ವ್ಯೂ ಮಿರರ್ಸ್ ಸ್ವಲ್ಪ ವೈಡ್ ಇದೆ. ಸೊ ಸಿಟೀಲಿ ನಾನು ಕಿವಿಗಳು ಮುಚ್ಕೊಂಡೇ ಓಡಿಸ್ತೀನಿ ಗೈಸ್. ಏನಕ್ಕೆ ಅಂದರೆ ಈಗ ಗೊತ್ತಲ್ಲ, ಹೆಂಗನ ನುಗ್ಗಿಸ್ತಾ ಇರ್ತಾರೆ, ಮಿರರ್ ಹೊಡ್ಕೊಂಡು ಹೋಗೋದು ಅದೆಲ್ಲ ತುಂಬ ಕಾಮನ್ ಬೆಂಗಳೂರಲ್ಲಿ. ಮತ್ತು ನುಗ್ಸೋದಕ್ಕೂ ಕಷ್ಟ ಆಗುತ್ತೆ. ಸೊ ಇದಾಗಿತ್ತು ಒಂದು ಕ್ವಿಕ್ ಇಂಟ್ರೋ ಅಬೌಟ್ ದ ಬೈಕ್.
ಹಲೋ ಗೈಸ್, ನೋಡಿದ್ರಲ್ಲ ನೀವು 6R ಹೆಂಗಿದೆ ಅಂದ್ಬಿಟ್ಟು. ಕ್ರೇಜಿ ಆಗಿದೆ ಬೈಕ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಆಗಿದೆ. ಅಗ್ರೆಸಿವ್ ಪೊಸಿಷನ್ನು ಡೆಫಿನೆಟ್ಲಿ. ಲೈಟ್ ವೆಯ್ಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಏನಂದರೆ ಪ್ರೈಸ್ ಇಸ್ ಬಿಟ್ ಮೋರ್. 16 lakhs ಏನೋ ಬೀಳುತ್ತೆ ಆನ್ ರೋಡು. ಬಿಟ್ಟರೆ ಏನು ಕಮಿಟೆಡ್ ಪೊಸಿಷನ್ನು ಡೆಫಿನೆಟ್ಲಿ ರಿಸ್ಟ್ ಪೇನು, ನೆಕ್ ಪೇನ್ ಬಂದೇ ಬರುತ್ತೆ ಸಿಟಿಲಿ ಓಡಿಸ್ತೀರ ಅಂದರೆ. ಇಲ್ಲ ಬರೀ ವೀಕೆಂಡ್ ಕ್ರೂಸಿಂಗ್ ಮಾಡ್ತೀರಾ, ಇದು ಡೈಲಿ ಕಮ್ಯೂಟ್ ಮಾಡ್ತೀರಾ ಅಂದರೆ ಫೈನ್ ಅನ್ಬೋದು. ಡೈಲಿ ಕಮ್ಯೂಟಿಗೆ ನಿಂಜಾ 650 ಇಟ್ಟು ವೀಕೆಂಡ್ಸಿಗೆ ZX 6R ಅಂದ್ಬಿಟ್ಟು. ಆದರೆ ದಟ್ ವಿಲ್ ಬಿ ಅಗೇನ್ ಒಂಥರ ನೀಶ್ ಆಗೋಗುತ್ತೆ. ವಿಲ್ ರಿಯಲಿ ಯೂಸ್ ದ ಬೈಕ್ ಆರ್ ವಿಲ್ ಜಸ್ಟ್ ಬಿ ಅ ಗರಾಜ್ ಕ್ವೀನ್ ಅಂದ್ಬಿಟ್ಟು ಕ್ವೆಶ್ಚನ್ನು. ಚೆನ್ನಾಗಿದೆ ಬೈಕು, ನೋ ಡೌಟ್. ಬಟ್ ಮೇನ್ ಏನಂದರೆ ಅದೇ ಗೈಸ್, 16 lakhs. ಇಸ್ ಇಟ್ ರಿಯಲಿ ವರ್ತ್ ಇಟ್ ಇನ್ವೆಸ್ಟಿಂಗ್ ಸೋ ಮಚ್ ಅಂತ ಥಿಂಕ್ ಮಾಡಬೇಕು. ಸೊ ಲೆಟ್ಸ್ ಸಿ, ಐ ವಿಲ್ ವೇಟ್ ಫಾರ್ ಅನದರ್ ಫ್ಯೂ ಮಂತ್ಸ್ ಅನ್ನಿಸ್ತಾ ಇದೆ ಬಿಫೋರ್ ಐ ಅಪ್ಗ್ರೇಡ್. ZX 10 ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗೋಯ್ತು. ನಾವು ರೆಂಟಲ್ ಅವೈಲಬಲ್ ಇದೆ ಅಂತೆ ZX 10 1 ಡೇಗೆ. ಇಟ್ಕೊಂಡು ನೋಡೋಣ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ರೆಂಟಲ್ ಒಂದು ತೊಗೊಂಡ್ರೆ 1 ಡೇಗೆ ಫುಲ್ ಐಡಿಯಾ ಬಂದ್ಬಿಡುತ್ತೆ ಹೆಂಗಿದೆ ಬೈಕು ಏನು ಅಂತ. ಅದ್ರ ಮೇಲೆ ಕೂತ್ಕೊಂಡು ನಿಂಜಾ 650 ಮೇಲೆ ಕೂತ್ಕೊಂಡ್ರೆ ಗೈಸ್ ಒಂಥರ ಕಂಫರ್ಟೇಬಲ್ ಸೋಫಾದಲ್ಲಿ ಕೂತಂಗಿದೆ. ಅದಷ್ಟು ಕಮಿಟೆಡ್ ಆಗಿದೆ ಅದು ಗಾಡಿ. ಏನು ಹೇಳ್ತೀರಾ ಗೈಸ್, ನಮ್ಮ ಹುಡುಗರದ್ದು ಇಷ್ಟೇ. ಒಂದು ಬೈಕ್ ಓಡಿಸಿದ್ಮೇಲೆ ನೆಕ್ಸ್ಟ್ ಯಾವ ಬೈಕ್ ಅಂತ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಪ್ಗ್ರೇಡ್ ಯಾವ್ದು ಮಾಡಬೇಕಂತ ಓಡ್ತಾನೇ ಇರುತ್ತೆ. ಇವಾಗ ಸಿಂಗಲ್ ಸಿಲಿಂಡರ್ ಇದ್ದರೆ ಪ್ಯಾರಲಲ್ ಟ್ವಿನ್ಗೆ ಹೋಗೋಣ ಅನಿಸುತ್ತೆ, ಪ್ಯಾರಲಲ್ ಟ್ವಿನ್ ಇದ್ದರೆ ಇನ್ಲೈನ್ 4ಗೆ ಹೋಗೋಣ ಅನಿಸುತ್ತೆ, ಇನ್ಲೈನ್ 4 ಇದ್ದರೆ V4ಗೆ ಹೋಗೋಣ ಅನಿಸುತ್ತೆ.